ಧ್ರುವ? ನಿನ್ನತ್ತೊಂದು ವಿಷಯ ಮಾತಾಡಬೇಕು. ಮಾತಾಡೋ. ಅದನ್ನ ಹೇಗೆ ಹೇಳೋದು ಅಂತ ಅರ್ಥ ಆಗ್ತಿಲ್ಲ. ಆ್ಯಕ್ಚುಲಿ ಈ ಥರ ಆಗ್ಬೋದು ಅಂತ ಕಲ್ಪನೆ ಕೂಡ ಮಾಡೋಕ್ಕಾಗ್ತಿಲ್ಲ. ನೀನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ವೇದಾಂತ್, ನಿನಗೆ ಒಳ್ಳೇದಾಗ್ಲಿ, ನಿನ್ನ ಆಯುಸ್ ಹೆಚ್ಚಾಗ್ಲಿ ಅಂತ ವ್ರತ ಮಾಡ್ತಿದ್ದೆ. ಅದು ಇವತ್ತಿಗೆ ಮುಗೀತು. ಪ್ರಸಾದ ತಗೋ, ಎಲ್ಲ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಧ್ರುವ, ನೀನು ತಗೊಳ್ಳೋ. ಇನ್ನು ಎಷ್ಟು ದಿನ ಇದೇ ಥರ ನಾಟಕ ಮಾಡಬೇಕು ಅಂದ್ಕೊಂಡಿದ್ಯಾ? ಧ್ರುವ, ನಾನು ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ ಇದೇ ವಿಷಯ ಅಣ್ಣ. ಇವಳು ನೀ ಅಂದ್ಕೊಂಡಿರ್ತಾರ ಅಲ್ಲ. ಇವಳ ಬಗ್ಗೆ ಗೊತ್ತಾದ್ರೆ ನೀನು ಇದೇ ಮಾತು ಹೇಳ್ತೀಯ. ಬಾಯ್, ಯಾರ ಬಗ್ಗೆ ಮಾತಾಡ್ತಿದ್ಯೋ ಜ್ಞಾನ ಇದೆಯಾ ನಿನಗೆ? ಏನಾಗಿದೆ ನಿನಗೆ? ಇಡಿಯಟ್. ಅಣ್ಣ, ಇವಳು ನಮ್ಮನ್ನ ಇಡಿಯೇಟ್ ಮಾಡಿದಾಳೆ. ನಮ್ಗೇನು ಗೊತ್ತಾಗಲ್ಲ, ತಾನು ಆಡಿದ ಆಟ ಅಂತ ಅಂದ್ಕೊಂಡಿದ್ದಾಳೆ. ಇವಳಂತ ಕೆಟ್ಟ ಹೆಂಗ್ಸ್ನ ನನ್ನ ಜೀವನದಲ್ಲಿ ನೋಡಿಲ್ಲ. ರಾಸ್ಕಲ್, ಅಮ್ಮನ ಬಗ್ಗೆನೇ ಕೆಟ್ಟ ಮಾತಾಡ್ತೀಯ. ನಿನ್ನ ನಾಲ್ಗೆ, ನಿನ್ನ ಬುದ್ಧಿ ಈ ಮಟ್ಟಕ್ಕೆ ಹಾಳಾಗಿದೆ ಅಂದ್ರೆ ನಿನಗೆ ಮನೇಲಿ ಜಾಗ ಇಲ್ಲ. ಈ ಕ್ಷಣ ಇಲ್ಲಿಂದ ಹೊರಡ್ತಿರೋ. ಗೆಟ್ ದ ಹೆಲ್ ಔಟ್. ವೇದಾಂತ್, ಕಾಮ್ ಡೌನ್. ಇವನೇನೋ ಗೊತ್ತಿಲ್ಲದೆ ಮಾತಾಡ್ತಾನೆ ಅಂತ ನೀನು ಕೂಡ. ಅಮ್ಮ ಪ್ಲೀಸ್, ನೀವೇನು ಮಾತಾಡ್ಬಿಡಿ. ಗೊತ್ತಿಲ್ಲದೆ ಮಾತಾಡೋರು ಹೀಗೆ ತಾಯಿ ಬಗ್ಗೆ ಮಾತಾಡೋಲ್ಲ. ಅಣ್ಣ, ಲಿಸನ್ ಟು ಮೀ. ಯಾವತ್ತೂ ನಿನ್ ಮುಖ ತೋರಿಸ್ಬೇಡ. ನೀನು ಒಂದೇ ಒಂದು ಮಾತು ಅಮ್ಮನ ಬಗ್ಗೆ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ಬೆನ್ನು ಹುಟ್ಟಿದವನು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಸಾಯಿಸ್ತೆ ಕಳಿಸ್ತಾ ಇದ್ದೀನಿ. ಮತ್ತೆ ಧ್ವನಿ ಆಚೆ ಬಂದ್ರೆ ತಮ್ಮ ಅನ್ನೋದನ್ನು ನೋಡದೆ ಹೂತಾಕ್ಬಿಡ್ತೀನಿ. ಬ್ಲಾಡಿ ರಾಸ್ಕಲ್. ಏನ್ ಮಾಡ್ದ ಅವನು? ಏನ್ ನಡೀತಾ ಇದೆ ವೇದಾಂತ್? ಅವ್ನು ಏನು ಮಾತಾಡಬೇಡಿ. ಇವನೆಂಥವ್ರು ಅಂತ ನನಗೂ ಇವತ್ತೇ ಗೊತ್ತಾಗಿತ್ತು. ನಿಮ್ಗಳಿಗೂ ಗೊತ್ತಾದ್ರೆ ನೀವು ಇದೇ ಕೆಲಸ ಮಾಡ್ತೀರಾ. ಇವನಿಗೆ ಇವತ್ತಿಂದ ಮನೇಲಿ ಜಾಗ ಇಲ್ಲ. ದುಡ್ಡು ಎಷ್ಟು ಬೇಕಾದ್ರೂ ಎತ್ಕೊಂಡು ಹೋಗ್ಲಿ. ವಿಕ್ರಾಂತ್, ಟೇಬಲ್ ಮೇಲೆ ಬ್ಲಾಂಕ್ ಚೆಕ್ ಸೈನ್ ಮಾಡಿಟ್ಟಿರ್ತೀನಿ. ಇವನ್ ಮುಖದ ಮೇಲೆ ತಂದು ಬಿಸಾಕು. ಎಷ್ಟು ಬೇಕಾದ್ರೂ ಬರ್ಕೊಳ್ಳಿ. ಇನ್ನು ಮುಂದೆ ಇವನು ಯಾರಾದ್ರೂ ಮಾತಾಡ್ಸೋದಾಗ್ಲಿ ಮೀಟ್ ಮಾಡೋದಾಗ್ಲಿ ಮಾಡಿದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಅಗ್ರಜ, ಅವ್ನು ನಮ್ ತಮ್ಮ ಕಣೋ, ಏನೋ ಮಾತಾಡ್ತಿದ್ದೆ. ನನಗಿರೋದು ಒಬ್ನೇ ತಮ್ಮ. ಅದು ನೀನು. ಇನ್ನೊಬ್ಬ ಇವತ್ತಿಂದ ಸತ್ ಹೋದ ಅನ್ಕೋತೀನಿ. ಸತ್ತೋದನ್ನ ಮಾತಾಡ್ಸಕ್ ಹೋದ್ರೆ ನೀವುಗಳು ಸತ್ತೋದ್ರಿ ಅಂತಾನೆ ಅನ್ಕೋತೀನಿ. ಇವನಿಗೆ ಇಲ್ಲಿ ಜಾಗ ಇಲ್ಲ ಅಂದ್ರೆ ಇವನೆಲ್ಲ ಹೋಗ್ತಾನೆ. ಇವನೇನೋ ಅಂತ ತಪ್ಪು ಮಾಡಿದ್ದಾನೆ. ಅವ್ನು ಮಾಡಿರೋ ತಪ್ಪನ್ನ ಹೇಳಿ ನನ್ನ ಬಾಯಿನ ನಾನು ಹೊಲ್ಸ್ ಮಾಡ್ಕೊಳಲ್ಲ. ಯಾವ ಮಗನೂ ಮಾಡದೇ ಇರೋ ತಪ್ಪು ಮಾಡಿದ್ದಾನೆ.
ಅವ್ನು ಎಲ್ಲಿ ಬೇಕಾದ್ರೂ ಹಾಳಾಗೋಗಿ ಅರೋಂಕೆ ಅಣ್ಣ ಏಯ್ ಎಲ್ಲೋಗಿದ್ದು ಸಾಯಕ್ಕೆ ಎಷ್ಟೊತ್ತಿಂದ ಕಾಯೋದು? ಇಷ್ಟೆಲ್ಲ ರಾಜ್ಯ ಅಂತ ಆದ್ಮೇಲೂ ಅಷ್ಟು ರಾಜಾರೋಷವಾಗಿ ಭೇಟಿ ಆಗಕ್ಕಾಗಲ್ಲ ದನಿ. ಎಲ್ಲೂ ಕಣ್ ತಪ್ಪಿಸಿ ಬರ್ಬೇಕಲ್ಲ. ಹಾಂ, ನಿನ್ನೆ ನಮ್ಮ ಟೈಮು ಸರಿಯಾಗಿರಲಿಲ್ಲ. ಆದರೆ ಎಲ್ಲ ದಿನ ನಿನ್ನೆ ಆಗಿರಲ್ಲ. ನಿನ್ನೆ ಆಗದೆ ಇರೋ ಕೆಲಸನ ಇವತ್ತು ಮುಗಿಸ್ತೇ ತಾನೆ? ಮೊದಲು ನಿನ್ನೆ ಬಂದ ಹುಡುಗಿಗೆ ಒಂದು ಗತಿ ಕಾಣಿಸ್ಬೇಕು. ಕಚ್ಚಿದ ಹುಡುಗಿ ಎಷ್ಟೆಲ್ಲ ಆಟ ಆಡ್ಬಿಟ್ಲು ಬಾಸ್. ನೀನು ಅವಳು ವಿಚಾರ ಬಿಟ್ಟಾಕು, ಅದ್ರ ಬಗ್ಗೆ ಗಮನ ಕೊಡೋ ಅಗತ್ಯ ಇಲ್ಲ. ನಿನ್ನೆನೆ ಅವಳನ್ನ ಕಚ್ಚಕ್ ಕನಸ್ಬಿಡ್ಬೇಕು ಅಂದ್ಕೊಂಡಿದ್ದೆ, ಆದ್ರೆ ಜಸ್ಟ್ ಮಿಸ್ ಆಗೋಯ್ತು ಬಾಸ್. ಮತ್ತೆ ಮತ್ತೆ ಅವಳ ಬಗ್ಗೆ ಯಾಕೆ ಮಾತಾಡ್ತೀಯ? ಅವಳ ವಿಚಾರ ಬೇಡ. ಮುಂದೆ ಯಾವತ್ತಾದ್ರೂ ಒಂದು ದಿವಸ ಅವಳಿಗೆ ಮುಹೂರ್ತ ಇಡೋಣ. ಮೊದಲು ವಿಕ್ಕಿ ಕತೆ ಮುಗಿಸ್ಬೇಕು. ಅದೆಲ್ಲ ಹಾಗೆ ಆಗುತ್ತೆ ಬಾಸ್, ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಅದಕ್ಕೂ ಮುಂಚೆ ಸಲ್ಬೇಕಾಗಿದ್ದು ಸಲ್ಲದ್ರೆ ಏನ ತಗೋ, ಇದು ಅಡ್ವಾನ್ಸ್. ಮಿಕ್ಕಿದ ಕೆಲಸ ಮುಗಿದ ಮೇಲೆ ಸಿಗ್ತದೆ. ಹಾಂ, ಕೆಲಸ ಮಾತ್ರ ನೀಟಾಗಿ ಆಗಬೇಕು. ಎಡವಟ್ಟು ಮಾಡಿದೆ ಬರ್ಬೇಕಾಗಿದ್ದು ಬಂದ್ಮೇಲೆ ಯಾವ ಎಡವಟ್ಟುಗಳು ಆಗಲ್ಲ. ಈ ವಿಷ್ಣು ನಂಬಿಕೆ ಕೆಡಿಸ್ಕೊಳ್ಳೋಂಥ ವ್ಯಕ್ತಿನೇ ಅಲ್ಲ. ಇನ್ನು 1 ಗಂಟೆಲಿ ಆ ವಿಕ್ಕಿ ಜೀವಂತವಾಗಿರಲ್ಲ. ಅಷ್ಟು ಬೇಗ ಕೆಲಸ ಆಗ್ಬಿಡತ್ತಾ? ಏನು ಪ್ಲಾನ್ ನಿಂದು? ಸಿಸ್ಟರ್, ಅಸ್ತ್ರ ರೆಡಿ ಆಗಿದೆ. ಇನ್ನು 1 ಅವರಲ್ಲಿ ಅಟ್ಯಾಕ್ ಕೂಡ ಆಗತ್ತೆ. ನೀನು ಹೊರಟುಬಿಡು. ಇನ್ನು 1 ಅವರಲ್ಲಿ ಕೆಲಸ ಮುಗಿಸಿ ವಿಷಯ ಮುಟ್ಟಿಸ್ತೀನಿ. ಗುಡ್ ಜಾಬ್ ಪರಮಾನಂದ. ಸರಿ, ಬಾಯ್. ಮೈ ಡಿಯರ್ ವಿಕ್ಕಿ, ಸದ್ಯದಲ್ಲೇ ನೀನೊಂದು ಲಾಂಗ್ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀಯ. ಆದ್ರೆ ಅನ್ಫಾರ್ಚುನೇಟ್ಲಿ ನೀನು ಹೋಗ್ತಾ ಇರೋ ರಸ್ತೆಯಲ್ಲಿ ವಾಪಸ್ ಬರಕ್ ಸಾಧ್ಯನೇ ಇಲ್ಲ. ಗುಡ್ ಲಕ್ ಮಗನೇ. ವಿಕ್ಕಿ, ನಿನ್ಗೇನು ಆಗಲ್ಲ ವಿಕ್ಕಿ. ನೀನು ತುಂಬ ಸ್ಟ್ರಾಂಗು ಅಂತ ನನಗೆ ಗೊತ್ತಿದೆ. ನೀನು ಬೇಗ ಹುಷಾರಾಗ್ತೀಯ ಅನ್ನೋ ನಂಬಿಕೆನೂ ನನಗಿದೆ. ನಾನು ಮನೆಗೆ ಹೋಗಿ ಬರ್ತೀನಿ. ಹುಷಾರು ಮಗನೆ. ತುಂಬ ಸ್ಟ್ರಗಲ್ ಪಡ್ತಾ ಇದೆಯಾ ಅಮೂಲ್ಯ? ಅಲ್ಲಿ ಹೋದ್ಮೇಲೆ ನಿನ್ಗೇನಾದ್ರೂ ಬೇಕು ಅಂದ್ರೆ ನನಗೆ ಕಾಲ್ ಮಾಡು. ಸರಿ ಆಂಟಿ. ಆಂಟಿ ಆಂಟಿ ಅಂತ ಅತ್ತೆ ಮಾಡ್ಕೊಳ್ಳೋ ಪ್ಲಾನ್ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಾಯ್ತು. ಆದ್ರೆ ಆ ಕನ್ಸು ಕನ್ಸಾಗೆ ಉಳಿಯುತ್ತೆ. ಆ ಕನ್ಸ್ನ ನನ್ಸ್ ಮಾಡಕ್ ನೋಡಿದ್ರೆ ನೀನ್ ಈ ಭೂಮಿ ಮೇಲೆ ಇರಲ್ಲ. ಇವತ್ ವಿಕ್ಕಿ ಹೋಗ್ತಾನೆ, ಮುಂದಿನ ಟಾರ್ಗೆಟ್ ನೀನೇ ಆಗ್ತೀಯ ಕಣೆ. ಆಂಟಿ, ಏನಾದರೂ ಹೇಳೋದಿತ್ತಾ? ಇಲ್ಲಮ್ಮ, ನೀವೆಲ್ಲ ನನ್ನ ಮಗನ ಇಷ್ಟೊಂದು ಕಾಳಜಿಯಿಂದ ನೋಡ್ಕೊಳ್ಳೋದು ನೋಡಿ ನನಗೆ ಮಾತೇ ಬರ್ತಾ ಇಲ್ಲ. ನಿನ್ನ ಹತ್ರ ನಾನು ರೂಢಾಗಿ ಬಿಹೇವ್ ಮಾಡಿದ್ನಲ್ಲ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ ಅಷ್ಟೆ. ನನಗೆ ಸ್ವಲ್ಪ ಕೋಪ ಜಾಸ್ತಿ ಅಷ್ಟೆ. ಅಯ್ಯೋ, ಅದೆಲ್ಲ ಈಗ ಯಾಕೆ ಆಂಟಿ? ನಾವು ನಮ್ಮ ಕರ್ತವ್ಯ ಮಾಡ್ತಿದ್ದೀವಿ ಅಷ್ಟೇ. ನೀವು ಹೋಗ್ಬನ್ನಿ, ನಾವು ನೋಡ್ಕೊಳ್ತೀವಿ. ಶ್ರೀಧರ್, ನೀವು ನನ್ನ ಜೊತೆ ಬರ್ತೀರಾ ಅಥವಾ ಇಲ್ಲೇ ಇರ್ತೀರಾ? ನಂಗೆ ಸ್ವಲ್ಪ ಕೆಲಸ ಇದೆ, ನೀನು ಹೊರಡು, ನಾನು ಮುಗಿಸ್ಕೊಂಡ್ಬಿಡ್ತೀನಿ.
ಆರ್ತಿಯಲ್ಲಿ ಅಕ್ಕ ಸುಸ್ತಾಗಿದ್ದಾಳೆ, ಅದಕ್ಕೆ ಮಲಗಿಸಿದ್ದೀನಿ ಆಂಟಿ. ನೀವು ಹೊರಡಿ. ಬರ್ತೀನಿ. ಇಷ್ಟೊತ್ತು ಆಲ್ರೆಡಿ ನಾನು ಅನ್ಕೊಂಡಿರೋ ಕೆಲಸ ಆಗಿರುತ್ತೆ. ವಿಕ್ಕಿ ಅವನ್ ಜರ್ನಿನೂ ಸ್ಟಾರ್ಟ್ ಮಾಡಿರ್ತಾನೆ. ಪಾಪ ಮಿಕ್ದವ್ರಿಗೆಲ್ಲ ಈ ವಿಷಯ ಗೊತ್ತಾಗಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೆ ಅನ್ಸುತ್ತೆ ನನಗ್ ಬರ್ಬೇಕಾಗಿರೋ ಗುಡ್ ನ್ಯೂಸ್ ಕಾಲ್ ಇನ್ನೂ ಬಂದಿಲ್ಲ. ಇಟ್ಸ್ ಓಕೆ. ಏನು ಮಾಡ್ತಾ ಇದ್ದೀರಾ? ಮೆಡಿಸಿನ್ ಕೊಡಬೇಕು. ಕೊಡಿ, ಆದರೆ ಭಾವಂಗೆ ಎಚ್ಚರ ಇದೆ. ಒಂದ್ಸಲ ಡಾಕ್ಟ್ರು ಬಂದು ಚೆಕ್ ಮಾಡಿ, ಸುಮ್ಮನೆ ಎಕ್ಸ್ಟ್ರಾ ಡೋಸೇಜ್ ಎಲ್ಲ ಯಾಕೆ ಅಂತ ಅಷ್ಟೆ. ಅವ್ರು ಬಂದು ಚೆಕ್ ಮಾಡಾದ್ಮೇಲೆ ಕೊಡಿಬೇಕಿದೆ. ಇದನ್ನ ಡಾಕ್ಟ್ರೆ ಟೈಮಿಗೆ ಸರಿಯಾಗಿ ಕೊಡೋಕೆ ಹೇಳಿದ್ದು. ನಿಮಗಿಂತ ಜಾಸ್ತಿ ನಮಗೆ ಗೊತ್ತಿರುತ್ತೆ ಅಲ್ವಾ? ಒಪ್ಕೋತೀನಿ, ಕೊಡಬೇಡಿ ಅಂತೇನು ಹೇಳ್ತಾ ಇಲ್ಲ. ಪ್ರಜ್ಞೆ ಬಂದಮೇಲೆ ಡಾಕ್ಟ್ರನ್ನು ಚೆಕ್ ಮಾಡಿಲ್ಲ ಅಲ್ವಾ? ಅವ್ರ ಒಪಿನಿಯನ್ನ ಇನ್ನೊಂದ್ಸತಿ ಕೇಳ್ಬೋದಲ್ವಾ? ಅಷ್ಟಕ್ಕೂ ಪೇಷಂಟು ನಮ್ಮೋರಲ್ವಾ? ಹೌದು, ಆದ್ರೆ ಆಮೇಲೆ ಹೆಚ್ಚು ಕಡಿಮೆ ಆದ್ರೆ ನಾವು ಜವಾಬ್ದಾರಲ್ಲ. ಗೊತ್ತು, ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನಾನ್ ಕಾರಣ ಅಂತ ಯಾಕೆ ಒಪ್ಕೊಳ್ತೀರಾ ಹೇಳಿ? ಏನ್ ನಿಮ್ಮ ಮಾತಿನ ಅರ್ಥ? ಜವಾಬ್ದಾರಿ ನಾನು ಅಂತ ಅರ್ಥ. ನಿಮ್ಮಿಷ್ಟ. ಡಾಕ್ಟರ್, ಡಾಕ್ಟರ್, ಮಾರ್ನಿಂಗ್ ವೇದಾಂತ್. ಹೇ ಸಾರ್ಥಕ್, ಗುಡ್ ಮಾರ್ನಿಂಗ್. ಸಾರಿ. ವಿಕ್ಕಿ ಹೇಗಿದ್ದಾನೀಗ? ಏನಾದರೂ ಬೆಟರ್ ರಿಪೋರ್ಟ್ ಇದೆಯಾ? ಇಲ್ಲ ಸಾರ್ಥಕ್, ಅವನ ಕಂಡೀಷನ್ಲಿ ಯಾವುದೇ ರೀತಿಯಾದ ಪ್ರೋಗ್ರೆಸ್ ಕಾಣಿಸ್ತಿಲ್ಲ. ಬಟ್ ಹಾ, ವಿಕ್ರಾಂತ್ ಲೈಫಿಗೆ ಥ್ರೆಟ್ ಇದೆ. ಥ್ರೆಟ್ಸಾ? ಏನು ಹೇಳ್ತಿದ್ದೀರಾ ವೇದಾಂತ್ ನೀವು? ಎಸ್ ಸಾರ್ಥಕ್, ಫಾರ್ ಸೆಕೆಂಡ್ ನನಗೂ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಬಟ್ ನನಗೂ ಇದು ಸತ್ಯ ಅನ್ನಿಸ್ತದೆ. ನನಗೆ ಅರ್ಥ ಆಗ್ತಿಲ್ಲ ವೇದಾಂತ್, ಇದು ವಿಕ್ಕಿಗೆ ಥ್ರೆಟ್ಸ್ ಇದೆಯಾ? ನನ್ನ ಪ್ರಕಾರ ವಿಕ್ರಾಂತ್ಗಾಗಿರೋದು ಇಟ್ಸ್ ನಾಟ್ ಜಸ್ಟ್ ಮಿಯರ್ ಆಕ್ಸಿಡೆಂಟ್. ಇದ್ರ ಹಿಂದೆ ಯಾರ್ದೋ ಕೈವಾಡದೆ. ಈ ಆಕ್ಸಿಡೆಂಟ್ನ ಬೇಕು ಅಂತಾನೆ ಮಾಡಿಸಿದ್ದಾರೆ. ವಾಟ್? ಎಸ್ ಸಾರ್ಥಕ್, ವಿಕ್ರಾಂತ್ನ ಫಾಲೋ ಮಾಡಿಕೊಂಡು ಹಾಸ್ಪಿಟಲ್ ತನಕ ಬಂದಿದ್ದಾರೆ. ಆಕ್ಸಿಡೆಂಟ್ ಸತ್ತಿಲ್ಲ ಅಂತ ಗೊತ್ತಾದ್ಮೇಲೆ ದೇ ಟ್ರೈ ಟು ಟೇಕ್ ಹಿಮ್ ಡೌನ್ ಇನ್ ದ ಹಾಸ್ಪಿಟಲ್. ಸೀರಿಯಸ್ಲಿ? ಇದನ್ನೆಲ್ಲ ನಂಬಕ್ಕೆ ಆಗ್ತಿಲ್ಲ ವೇದಾಂತ್. ಐ ನೋ ಇಟ್ಸ್ ಲಿಟಲ್ ವಿಯರ್ಡ್ ಬಟ್ ಫ್ಯಾಕ್ಟ್. ಬಟ್ ವಿಕ್ರಾಂತಿಗೆ ಅಂಥ ಶತ್ರುಗಳು ಯಾರಿದ್ದಾರೆ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಸುಮ್ಮನೆ ರಿಸ್ಕ್ ತಗೊಳ್ಳೋದು ಯಾಕೆ? ಇಮಿಡಿಯೇಟ್ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ರಿಸ್ಕ್ ತಗೊಳ್ಳೋದಕ್ಕೆ ನನಗೂ ಇಷ್ಟ ಇಲ್ಲ ಸಾರ್ಥಕ್. ಬಟ್ ದಿಸ್ ಟೈಮ್ ನಾವು ಪೊಲೀಸ್ ಅಂತ ಹೋಗೋ ಬದಲು ಇಂಟರ್ನಲ್ ಆಗಿ ನಾವೇ ಹ್ಯಾಂಡಲ್ ಮಾಡಿದ್ರೆ ಬೆಟರ್. ಅದು ಕರೆಕ್ಟ್ ವೇದಾಂತ್, ಆದ್ರೆ ಯಾರು ಅಂತ ಹೇಗೆ ಫೈಂಡ್ ಔಟ್ ಮಾಡೋದು? ನನಗೂ ಗೊತ್ತಿಲ್ಲ. ಬಟ್ ವಿ ವಿಲ್ ಹ್ಯಾವ್ ಟು ಡೂ ಸಮಥಿಂಗ್. ಯಾಕಂದ್ರೆ ಹಾಸ್ಪಿಟಲ್ ಅಮೂಲ್ಯ ಮೇಲೆ ಕೂಡ ಅಟ್ಯಾಕ್ ಆಯಿತು.
ವೇದಾಂತ್ ಹಾಸ್ಪಿಟಲ್ ಏನ್ ನಡೀತಿದೆ ಏನಿದೆಲ್ಲ? ಈ ವಿಷಯ ನನಗೆ ಮುಳ್ಳೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ ಅಂಡ್ ಗೊತ್ತಾಗೋದು ಬೇಡ. ಬಟ್ ಐ ವಿಲ್ ಗೆಟ್ ದಟ್ ಕಾಲ್ಪ್ರೇಟ್. ನಾನು ಬೆಳಗಿಂದ ಇದನ್ನೇ ಯೋಚನೆ ಮಾಡ್ತಿದ್ದೀನಿ. ನಮ್ಮ ಫ್ಯಾಮಿಲಿಗೆ ಆಗದೆ ಇರೋರು ಯಾರಾದರೂ ಇದ್ದಾರಾ ಅಥವಾ ಎನಿ ಆಫ್ ದ ಬಿಸ್ನೆಸ್ ರೈವಲ್ಸ್? ಗೊತ್ತಾಗ್ತಿಲ್ಲ. ಈಗಲೇ ಹೇಳ್ತಿದ್ದೀನಿ, ಬಾವನ್ ಮುಂದೆ ಯಾರು ಅಳ್ಬಾರ್ದು. ಸರಿ, ನೀನೇ ಮಾತಾಡು. ಅಕ್ಕ ಎದ್ದೇಳಿ ಹೋಗೋಣ. ಇಲ್ಲ ಅಮ್ಮ, ನಾನು ಎಷ್ಟೇ ಅಳು ಕಂಟ್ರೋಲ್ ಮಾಡಿದ್ರು ನನ್ನ ಕೈಲಿ ಅಳು ತಡ್ಕೊಳಕ್ಕಾಗಲ್ಲ. ಅವ್ರ ಮುಂದೆ ಹತ್ರ ಅವರಿಗೂ ಬೇಜಾರಾಗಲ್ವಾ? ಖಂಡಿತ ಆಗುತ್ತೆ ಅಕ್ಕ, ಆದರೆ ನಾವು ಯಾರು ಅಳ್ಬಾರ್ದು ಅಷ್ಟೇ. ನನ್ನ ಜೊತೆ ನೀವೆಲ್ಲರೂ ಬಂದರೆ ಭಾವಂಗೆ ತುಂಬ ಖುಷಿ ಆಗುತ್ತೆ ಅಕ್ಕ. ಇಲ್ಲ ಅಮ್ಮ, ನನ್ನ ಕೈಲಾಗಲ್ಲ. ಅತ್ತೆ ರಚನ್, ಏನ್ ಬಾಬಾ ನೀವು ಹಿಂಗ್ ಮಲ್ಕೊಂಡ್ಬಿಟ್ರೆ? ಹಾ, ರೌಡಿ ಬೇಬಿ, ರೌಡಿ ನಾದ್ನಿಗೆ ಭಾವ ನೀವು. ಎನರ್ಜಿಗೆ ಇನ್ನೊಂದು ಹೆಸರೇ ನೀವು. ನೀವೇ ಹಿಂಗ್ ಸೈಲೆಂಟ್ ಆಗಿ ಮಲ್ಕೊಂಡ್ಬಿಟ್ರೆ ನಾವೆಲ್ಲ ಹೇಗೆ ಖುಷಿಯಾಗಿರೋದು ಹೇಳಿ? ನಮ್ ವಿಚಾರ ಬಿಡಿ ಬಾಬಾ, ಆದ್ರೆ ನಿಮ್ ಡ್ರೀಮ್ ಗರ್ಲ್ ಬಗ್ಗೆ ಯೋಚನೆ ಮಾಡಿ. ನೋಡಿ, ಅವಳು ಸಪ್ಪಗೆ ಹೊರಗೆ ಕೂತ್ಕೊಂಡ್ಬಿಟ್ಟಿದ್ದಾಳೆ. ನೀವು ಅವಳ ಲೈಫಿಗೆ ಬಂದ್ಮೇಲೆನೆ ಬಾವ ಅವಳು ಅಷ್ಟು ಖುಷಿಯಾಗಿರೋದನ್ನ ನಾವು ನೋಡಿದ್ದು. ಈಗ ನೀವು ಇಲ್ಲಿ ಟೆಂಟ್ ಹಾಕಿದ್ದೀರಾ ಅಂತ ಅಕ್ಕ ಹೇಗೆ ಸೊರ್ಗೋಗಿದ್ದಾಳೆ ನೋಡಿ. ನೀವೇನ್ 2 ದಿನದಲ್ಲಿ ಹುಷಾರಾಗಿಲ್ಲ ಅಂದ್ರೆ ಮುಂದೆ ನಿಮ್ಗೆ ದೊಡ್ಡ ರಿಸ್ಕ್ ಇದೆ. ನೀವು ಬೇಗ ಸರಿ ಹೋಗ್ಲಿ ಅಂತ ಕಣ್ ದೇವ್ರು, ದಿಂಡ್ರು, ಮರ, ಗೋಡೆ, ಕಲ್ಗಳಿಗೆಲ್ಲ ಹರಕೆ ಹೊತ್ಬಿಡ್ದಾಳೆ ನಿಮ್ ಹೆಂಡತಿ. ಆಮೇಲೆ ಅದನ್ನೆಲ್ಲ ತೀರ್ಸೋದಕ್ಕೆ ಅವಳು ನಿಮ್ಮನೆ ಕರ್ಕೊಂಡು ಹೋಗೋದು. ನೀವೆಷ್ಟು ಬೇಗ ಹುಷಾರಾಗ್ತಿರೋ ನಿಮ್ಗೆ ಅಷ್ಟು ಓಡಾಟ ಕಮ್ಮಿ ಆಗುತ್ತೆ. ಇದೆಲ್ಲ ಯಾಕೆ ಮೊದಲೇ ಹೇಳಿಲ್ಲ ರೌಡಿನಾದ್ನಿ ಅಂತ ಆಮೇಲೆ ನೀವು ನನಗೆ ಹೇಳ್ಬೇಡಿ ಅಷ್ಟೆ. ಇದೇನ್ ಭಾವ ನೀವು? ನಾನು ಅವಾಗಿಂದ ಮಾತಾಡ್ತಾನೆ ಇದ್ದೀನಿ, ನೀವು ಸುಮ್ಮನೆ ಮಲಗಿದಿರಲ್ಲ. ಹಾಸ್ಪಿಟ್ಲಲ್ಲಿ ಜನ ಸರಿ ಇಲ್ಲ, ನಾನು ಒಬ್ಬೊಬ್ಳೆ ಮಾತಾಡ್ತಿರೋದು ನೋಡಿದ್ರೆ ನನ್ಗೊಂದು ಸೂತ್ ಲೂಸು ಅನ್ಕೊಂಡು ನಿಮ್ ಪಕ್ಕದ ಬೆಡ್ಡಲ್ಲಿ ನನ್ನನ್ನು ಫಿಕ್ಸ್ ಮಾಡ್ಬಿಡ್ತಾರ ಅಷ್ಟೇ. ನಿಮಗೆ ಮಾತಾಡಕ್ ಕಷ್ಟ ಅಂತ ನಮಗ್ ಗೊತ್ತು. ಸುಮ್ಮನೆ ಒಂದು ಕ್ಲೂ ಕೊಡಿ ಬಾಬಾ. ನಾವು ಗೊತ್ತಲ್ಲ, ಬೆರಳು ತೋರಿಸಿದ್ರೆ ಬಾಡಿನೇ ನುಂಗ್ತೀವಿ ಅಂತ. ನಿಮ್ಮ ಸಿಗ್ನಲ್ ಮೆಸೇಜ್ನ ಇಮಿಡಿಯೇಟ್ ಆಗಿ ಡಿಕೋಡ್ ಮಾಡಿ ಇಡೀ ಕರ್ನಾಟಕಕ್ಕೆ ಸರ್ಕ್ಯುಲೇಟ್ ಮಾಡ್ಬಿಡ್ತೀನಿ. ನಿಮ್ಗೆ ಹುಷಾರಿಲ್ಲ ಅಂತ ನಿಮ್ ಫ್ಯಾನ್ಸ್ ಎಲ್ಲ ಯಾವ ಲೆವೆಲ್ಗೆ ತಲೆ ಕೆಡ್ಸ್ಕೊಂಡಿದ್ದಾರೆ ಗೊತ್ತಾ? ಟ್ರೋಲ್ ಪೇಜ್ಗಳು, ಮೀಮ್ಸ್ಗಳು ಅಷ್ಟೇ ಯಾಕೆ, ಪೂರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದೇ ಹವಾ ಬಾಬಾ. ದೊಡ್ಡದಾಗಿ ಒಂದ್ ಸಿಗ್ನಲ್ ಕೊಡಿ ಬಾಬಾ, ರಾಕಿ ಬಾಯ್ ತರ. ಅದಕ್ಕೆ ಬಾಬಾ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಾಬಾ ಬಾಬಾ ಅದಕ್ಕೆ ನಾನು ಹೋಗಿ ಡಾಕ್ಟರ್ನ ಮತ್ತೆ ಅಕ್ಕನ ಕರ್ಕೊಂಡ್ ಬಂದ್ಬಿಡ್ತೀನಿ. ವಿಕಿ ಅಣ್ಣ, ಅಣ್ಣ ಎದ್ದೇಳು. ವಿಕಿ ಎದ್ದೇಳು. ವಿಕಿ, ವಿಕಿ ಅಣ್ಣ ಪ್ಲೀಸ್ ಕಣೋ. ವಿಕಿ ಏನಾಯ್ತು? ವಿಕಿ ಎದ್ದೇಳು. ವಿಕಿ, ವಿಕಿ ಡಾಕ್ಟರ್ ಎದ್ದೇಳು. ಡಾಕ್ಟರ್ ಡಾಕ್ಟರ್ ಬಾಬಾ ರೆಸ್ಪಾಂಡ್ ಮಾಡಿದ್ರು ಡಾಕ್ಟರ್. ಏನಿಲ್ಲಲ್ಲಮ್ಮ, ಸುಮ್ಮನೆ ಎಕ್ಸಾಕ್ಟ್ ಆಗ್ತಿದ್ದೀರಾ. ಇದು ರಿಕವರಿ ಆಗೋದಕ್ಕೆ ಇನ್ನೂ ತುಂಬ ಸಮಯ ಬೇಕಾಗುತ್ತೆ. ಇಲ್ಲ ಡಾಕ್ಟರ್, ಅವ್ರು ಬೆರಳು ಮೂವ್ ಮಾಡಿದ್ರು. ಇಲ್ಲಿರೋರು ಎಲ್ಲರೂ ನೋಡಿದ್ದಾರೆ, ಬೇಕಿದ್ರೆ ಕೇಳಿ. ಬೇಕಿದ್ರೆ
ಬೇಕಿದ್ರೆ ನಿಮ್ಗೆ ತೋರಿಸ್ತೀನಿ ನೋಡಿ. ಬಾಬಾ ಮತ್ತೆ ಸಿಗ್ನಲ್ ಕೊಡಿ ಬಾಬಾ. ನಿಮ್ ಆಶಿಕ್ಕು ನಿಮ್ ಒಂದೇ ಒಂದು ಸಿಗ್ನಲ್ಗೆ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಕಾಯ್ತಿರಲ್ ಗೊತ್ತಾ? ನೋಡಿ ಬಾಬಾ, ಗರುಡನ್ ಕರ್ಕೊಂಡ್ ಬಂದಿದ್ದೀವಿ. ಒಂದೇ ಒಂದು ಸಿಗ್ನಲ್ ಕೊಡಿ ಬಾಬಾ, ಸಾಕು ಪ್ಲೀಸ್ ಬಾಬಾ. ಫೀಲಿಂಗ್ಸ್ ನಂಗೆ ಅರ್ಥ ಆಗುತ್ತಮ್ಮ. ಕನಿಷ್ಠ ಆದ್ರೂ 2 ದಿನ ಬೇಕಾಗುತ್ತೆ ರಿಕವರಿ ಆಗೋದಕ್ಕೆ. ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್, ನೀವು ಹೊರಡಿ. ಎದ್ದೇಳಿ ಬಾಬಾ, ನಿಮ್ ಕೈಲಾಗುತ್ತೆ ಬಾಬಾ. I can do it. ಎದ್ದೇಳು. ವಿಕ್ಕಿ, ಕಮಾನ್ ವಿಕ್ಕಿ, ಕಮಾನ್ ಬಾಮಿದಾ, ಕಮಾನ್. ಎದ್ದೇಳಿ ಬಾಬಾ, ನಿಮ್ ಕೈಲಾಗುತ್ತೆ. ಅಮ್ಮ, ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಾನು ಡಾಕ್ಟರ್ನ ಕರಿತೀನಿ. ವಿಕ್ಕಿನ ಮಲಗಿಸೋ ಪ್ರಯತ್ನ ಮಾಡಿ. ಜೋ ಏನಾಗಲ್ಲ, ಸುಮ್ಮನಿರಕ ನೀನು. ಅಣ್ಣ ಎದ್ದೇಳು. ಟ್ರೈ ಮಾಡಿ ಬಾಬಾ. ಅಣ್ಣ ನಿಮ್ಗೇನು ಆಗಿಲ್ಲ ಬಾಬಾ, ನೀವ್ ಹೆದರ್ಕೊಂಡಿದ್ದೀರಾ ಅಷ್ಟೇ. ನಿಮ್ ಕೈಲಾಗುತ್ತೆ. ಎದ್ದೇಳಿ ಬಾಬಾ, ನಮ್ಮೆಲ್ಲರ ತರ ಆರಾಮ್ಸೆ ಇರ್ಬೋದು ಬಾಬಾ. ಎದ್ದೇಳಿ ಬಾಬಾ, ನೀವ್ ತುಂಬಾ ಬ್ರೇವ್ ಅಂತ ನನಗೆ ಗೊತ್ತು. ಎದ್ದೇಳಿ ಬಾಬಾ. ಎದ್ದೇಳಿ ಬಾಬಾ. ಕಮಾನ್ ಅಣ್ಣ, ಎದ್ದೇಳು ಪ್ಲೀಸ್. ಹಾಗೆ ಎದ್ದೇಳಿ ಬಾಬಾ. ಟ್ರೈ ಮಾಡಿ ಬಾಬಾ. ಬಾಬಾ ಎದ್ದೇಳಿ. ಅಣ್ಣ ಬಾ. ಅಣ್ಣ ಮೆಲ್ಲಗೆ. ನಾನು ಹೇಳಿಲ್ಲ ಬಾಬಾ, ನಿಮ್ ಕೈಲಾಗತ್ತೆ ಅಂತ. ನೋಡಿದ್ರೆ ನಿಮ್ಗೇನು ಆಗೇ ಇಲ್ಲ. ಅಗ್ರಜ, ಹೇಳಿ ಬಾಬಾ. ಅಗ್ರಜ, ಅಗ್ರಜ, ವಿಕ್ರಾಂತ್, 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 I'm so happy, ವಿಕ್ರಾಂತ್. ನೀನು ಹುಷಾರಾಗ್ಬಿಟ್ಟೆ ವಿಕ್ರಾಂತ್. ಪರ್ಫೆಕ್ಟ್ಲಿ ಓಕೆ. ನೀನು ಹುಷಾರಾಗೋದೆ ವಿಕ್ರಾಂತ್. ಗೆದ್ಬಿಟ್ಟೆ. ಅಗ್ರಜ, ನೀನು ನನಗೆ ಬರೀ ಅಣ್ಣ ಅಲ್ಲ ಕಣು, ಫ್ರೆಂಡ್, ನನ್ನ ಪಾಲಿನ ಗೈಡ್, ವೆಲ್ ವಿಷರ್, ಪೇರೆಂಟ್ ಕೂಡ ಹೌದು. ಇದು ಬರೀ ನನಗೆ ಮಾತ್ರ ಅಲ್ಲ, ಆದ್ಯ ಮತ್ತೆ ಧ್ರುವಾಗೂ ಇದೇ ಫೀಲಿಂಗ್ ಇರೋದು ನಿನ್ ಮೇಲೆ. ನೀವೇ ಲಕ್ಕಿ ಕಂಡ್ರು. ನಿಮ್ಮ ಇನ್ನೋಸೆನ್ಸ್ ಇನ್ನೂ ಹಾಗೆ ಇದೆ. ನನ್ನ ಬಿಸ್ನೆಸ್ ಅದು ಇದು ಅಂತ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆದೆ. ಬಟ್ ಇವತ್ತು ನೀವು ನನ್ನ ಕಣ್ಣಿಗೆ ಪುಟ್ ಪುಟ್ ಮಕ್ಕಳ ತರ ಕಾಣ್ತೀರಾ. ಸೊ ಸ್ವೀಟ್ ಆಫ್ ಅಗ್ರಜ. ఏంటి
ಈ ಖುಷಿನ ಗಟ್ಟಿ ಜೀವಾರಿ ಇದು ಎಲ್ಲೋಗ್ತೀನಿ ಅಂದ್ಬಿಟ್ಟು